ಕೆಲಸ ಐತೆ ಆಚೆ ಬರ್ತೀನಿ ಅಂದ್ಬಿಟ್ಟು ಹಿಂಗೆ ಆಚೆಗೆ ಬಂದಿದ್ದೀನಿ. ಈಗ ಮನೆದವರು ಫೋನ್ ಮಾಡಿದ್ರೆ ನನ್ನ ಪರಿಸ್ಥಿತಿ ಅಧೋಗತಿ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತೀರಾ ಕೇಳಿದ್ರೆ ಮೋಟೋ ವ್ಲಾಗ್. ಸೊ ಇವತ್ತು ನನ್ನ ಫಸ್ಟ್ ಡೇ ಈ ಒಂದು ಮೋಟೋ ವ್ಲಾಗ್ ಮಾಡ್ತಾ ಇರೋದು. ಸೊ ಮಾಡೋಣ ಅಂತ ಯೋಚನೆ ಮಾಡಿದ್ದು ಒಂದು ವಾರ ಕಳೆದೋಯ್ತು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಮನೆಯಲ್ಲಿ ಶೂಟ್ ಆಗ್ತಿದ್ಲು, ಅಂದ್ರೆ ತಲೆಗೆ ಇಡ್ತಿದ್ರಿಗಿನ್ನ ಅಂದ್ಬಿಟ್ಟು ಈ ಒಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಬಂದೆ ನಾನು. ಫಸ್ಟ್ ವ್ಲಾಗ್ ಅಲ್ಲಿ ಸನ್ಸೆಟ್ ಅಂದ್ರೆ ಪೀಸ್ ಆಗಿರ್ಬೇಕಂದ್ರೆ ಬೈಕ್ ಡ್ರೈವ್ ಮಾಡ್ಬೇಕು. ಸೊ ಹಾಗಾಗಿ ಬೈಕ್ ಡ್ರೈವ್ ಮಾಡ್ಕೊಂಡು ಸನ್ಸೆಟ್ ಆದ್ರೂ ನೋಡೋಣ, ಸ್ವಲ್ಪ ಮೈಂಡ್ ಫ್ರೀ ಆಗತ್ತೆ ಅಂದ್ಬಿಟ್ಟು ಈ ಒಂದು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಈ ಒಂದು ಪಯಣ ಬಂದು ಮನಸ್ಸಿಗೆ ಶಾಂತಿ 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 ಹುಡುಗಿರ ಹೆಸರಲ್ಲ, ಸೊ ಮನಸ್ಸಿಗೆ ಶಾಂತಿ ಅಂತಾನೆ. ಬೆಂಗಳೂರು ಸರೌಂಡಿಂಗ್ ಇದ್ರೆ ಹೊಸಕೋಟೆ ದಾಟಾಗಂತ ಈ ಒಂದು ಟ್ರಾಫಿಕ್ ಇರುತ್ತೆ. ನಮ್ಮ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ದು ಅದೊಂದು ನಾನು ಅಂದ್ರೆ ಗಾಡಿ ಓಡಿಸೋನು ಯಾವುದೇ ಬೈಕರ್ ಆಗ್ಲಿ, ಸೊ ಮುಖ್ಯವಾಗಿ ಅವ್ನು ರೈಡ್ ಮಾಡೋವಾಗ ಏನ್ ನೋಡ್ಕೊತಾನ ಏನಾದ್ರು ಗೊತ್ತಿಲ್ಲ, ಆದ್ರೆ ಟೀ ಕುಡಿಯೋದನ್ನ ಮಾತ್ರ ಬಿಡಲ್ಲ. ಸೊ ಆದಷ್ಟು ಗಾಡಿನ ನಿಧಾನಕ್ಕೆ ಓಡಿಸಿ, ಯಾಕಂದ್ರೆ ಈ ತರ ಮಕ್ಕಳು ಜಾಸ್ತಿನೇ ಬರ್ತಾರೆ. ಹಾ, ಗೊತ್ತಾಯ್ತಾ? ನೋಡಿ, ಅದಕ್ಕೆ ಇದು ಎಕ್ಸಾಂಪಲ್ ನಾನು ತೋರಿಸಿದ್ದು. ಹಾಗಾಗಿ ಈ ತರ ಮಕ್ಕಳು ಸ್ವಲ್ಪ ಜಾಸ್ತಿ ಬರ್ತಾರೆ. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ನಿಧಾನವೇ ಪ್ರಧಾನ ಅನ್ಕೊಂಡು ಓಡಿಸಿ. ಹೆಣ್ಮಕ್ಳಲ್ವಾ, ಎಕಡೆ ಹೋಯ್ತಾರ ಗೊತ್ತಾಯ್ತು. ಅವ್ರ ಹಿಂದೆ ಬಂದ್ರೇನು ನಮ್ಗೆ ಪ್ರಾಬ್ಲಮ್, ಅವ್ರ ಮುಂದೆ ಬಂದ್ರೇನು ನಮ್ಗೆ ಪ್ರಾಬ್ಲಮ್, ಹೆಂಗ್ ಹೋದ್ರೇನು ನಮ್ಗೆ ಪ್ರಾಬ್ಲಮ್. ಸೊ ಹಾಗಾಗಿ ಹೆಣ್ಮಕ್ಳಿಂದ ಸ್ವಲ್ಪ ದೂರ ಇರು. ಸೊ ನನ್ ಫಸ್ಟ್ ಮೋಟೋ ವ್ಲಾಗ್ ಅಲ್ವಾ, ಸೊ ಯಾವ ಗಾಡಿ ಅನ್ಕೊಂಡಿದೀರಾ ಅಂತ ನನ್ಗೂ ಗೊತ್ತು, ಯಾಕಂದ್ರೆ ಆಲ್ರೆಡಿ ವಿಡಿಯೋ ಮಾಡ್ತಿದ್ದೀನಲ್ಲ, ಅದ್ರಲ್ಲಿ ನೋಡಿರ್ತೀರಾ. ಸೊ ಇದೇ ನನ್ನ ಆಕ್ಟಿವಾ ಗಾಡಿ. ಸೊ ಇದ್ರಲ್ಲೇ ನಾನು ನನ್ನ ಫಸ್ಟ್ ಮೋಟೋ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿ, ನಮ್ಗೆ ತಾಯಿ ತಂದೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಹಾಕ್ಸ್ಕೊಂಡಿದೀನಿ. ಯಾಕಂದ್ರೆ ಅವರೇ ಕೊಡ್ಸಿದ್ದು, ಅವ್ರ ಹೆಸರಿಲ್ಲ ಅಂದ್ರೆ ಎದೆ ಮೇಲೆ ಕಾಲ್ ಹಾಕ್ತಾರೆ ಅಂದ್ಬಿಟ್ಟು ಈ ಒಂದು ಹೆಸರು ಹಾಕ್ಸ್ಕೊಂಡಿದೀನಿ. ಗಾಡಿ ಕೂಡ ಒರ್ಸಿಲ್ಲ ನೋಡಿ, ಗಾಡಿ ಕೂಡ ಒರ್ಸಿಲ್ಲ, ಹಂಗೆ ಎತ್ಕ ಬಂದಿದೀನಿ. ಸೊ ಮನೆಯಲ್ಲಿ ಹೇಳ್ನಲ್ಲ ಶೂಟ್ ಆಗ್ತಿದ್ರ ಅಂದ್ಬಿಟ್ಟು ಗಾಡಿ ಕೂಡ ಒರೆಸ್ದೇನೆ 5 ನಿಮಿಷ ಬಿಸಿ, ಸ್ವಲ್ಪ ಕೆಲಸ ಐತೆ ಆಚೆ ಬರ್ತೀನಿ ಅಂದ್ಬಿಟ್ಟು ಹಿಂಗೆ ಆಚೆಗೆ ಬಂದಿದೀನಿ. ಈಗ ಮನೆದವರು ಫೋನ್ ಮಾಡಿದ್ರೆ ನನ್ನ ಪರಿಸ್ಥಿತಿ ಅಧೋಗತಿ. ಹಾ, ಶಾಬಾಸ್ ಪೇಟೆ, ಶಾಬಾಸ್ ಆಗ್ಬೋದು. ಈಗ ಹಾ, ಅಂತ ಅಲ್ಪ ಮಕ್ಕಳಿಂದಾನೇ ನಮ್ಮ ಅರ್ಧ ಜೀವನ ನಮ್ಮ ಬೈಕ್ ಹಾಕ್ಸ್ತೆ ಕಾಣೋದು. ಲೈವ್ ಒಂದ್ 5 ದಿನ ಹಿಂದ್ಗಡೆ ಒಂದ್ ಲೈವ್ ಬಿಟ್ಟಿದೆ ಗುರು, ಒಂದು ಹುಡುಗಿನ ಒಂದಿದ್ದು. ಆ ಹುಡುಗಿ ಏನಂತ ಅಂದ್ರೆ ಈ ತರ ಕೆಟ್ಟನಾಗ ಸ್ವಲ್ಪ ಕಮ್ಮಿ ಆಡಿ ಅಂತ. ಆದ್ರೆ ಈ ತರ ಬೆಂಗಳೂರಲ್ಲಿ ಈ ತರ ಗಾಡಿ ಓಡಿಸ್ಬೇಕಂದ್ರೆ ಮೇನ್ ಇರ್ಬೇಕಾಗಿರೋದೇ ಅದು, ಇಲ್ಲ ಅಂದ್ರೆ ನಮ್ ಮಾತು ಕೇಳಲ್ಲ. ಇನ್ನೇನು ಟೋಲ್ ಸ್ಟಾರ್ಟ್ ಆಗತ್ತೆ. ಸೊ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ರೈಡ್ ಫ್ರೀ ಆಗಿರುತ್ತೆ. ಸೊ ಹೋಗಿ ಆರಾಮಾಗಿ ನೋಡ್ಕೊಂಡು ನಂತರ ಸನ್ಸೆಟ್ನ ತರ್ಬೋದು. ಸೊ ನೀವು ನಿಮ್ಗೆ ಬೋರ್ ಆದಾಗ ಸೊ ಏನ್ ಮಾಡ್ತೀರಾ? ಈ ತರ ಬೈಕ್ ರೈಡ್ ಮಾಡಕ್ ಬರ್ತೀರಾ, ಇಲ್ಲ ಫ್ರೆಂಡ್ಸ್ ಜೊತೆ ಆಚೆ ಕಡೆ ಹೋಯ್ತೀರಾ, ಇಲ್ಲ ಕುಡಿಯಕ್ಕೆ ಹೋಯ್ತಿರೋ? ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಮ್ ಸಬ್ಸ್ಕ್ರೈಬರ್ಸ್ ಯಾರಿದಾರೋ ಸೊ ಅವರು ಸ್ವಲ್ಪ ನೋಡ್ತಾರೆ. ಸೊ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಏನ್ ಕಮೆಂಟ್ ಬಂದಿದೆ ಅಂತ ಈ ಒಂದು ವಿಡಿಯೋಗೆ. ಸೊ ವ್ಯೂ ಪಾಯಿಂಟ್ ಅಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಸೊ ಅದು ಹೈವೇ ಅದು. ಸೊ ಆದ್ರೆ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಆ ಒಂದು ಜಾಗಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿ ಹೋಗ್ತಾ ಇದೀವಿ. ಈ ಕಂಕುಲ್ ಕಾಣಿಸ್ತಾನಲ್ಲ ಇಲ್ಲಿ, ಇವನೇ ಈ ನನ್ ಮಗನೇ. ನನ್ ಗಾಡಿಯಲ್ಲಿ ಹಿಂದ್ಗಡೆ ಕುತ್ಕೊಂಡು ಡ್ಯಾಶ್ ಅವಾಗಿಂದ ಮಲ್ಕತ್ತವನೆ. ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ವಂತೆ ಕೆಲ್ಸಕ್ಕೆ ಹೋಗಂದ್ಬಿಟ್ಟು, ಯಾಕಂದ್ರೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೋಗಿದಲ್ವ. ಸೊ ಹಾಗಾಗಿ ಈ ನನ್ ಮಗ ಇದು
ನಿದ್ದೆ ಮಾಡ್ಕೊಂಡು ಗಾಡಿಯಲ್ಲಿ ನನಗೆ ಟಾರ್ಚರ್ ಕೊಡ್ತಿರೋದು ನೀವು. ಈಗ ತಾನೇ ಒಂದು ಟೀ ಬ್ರೇಕ್ ಹಾಕೊಂಡು ಸೊ ಹೊರಡೋಣ ಅಂತ ಪ್ಲಾನ್ ಹಾಕಿದೀವಿ. ಟೀ ಇಸ್ಕೊಂಬಾರ ಅಂದ್ರೆ ನಮ್ಮ ಹತ್ರ ಇರೋದೇ ಬಡ್ಜೆಟ್ 30 ರೂಪಾಯಿ. ಈಗ ಇದ್ದಿದ್ದೆಲ್ಲ ಪೆಟ್ರೋಲ್ ಹಾಕ್ಸಿದೀನಿ. ಸೊ ಈಗ ಹೋಗಿ ಟೀ ಇಸ್ಕೊಂಬಾರ ಅಂತ ಹೇಳಿದ್ರೆ ಕಾಫಿ ಬೇಕಂತ ಕಾಫಿ ಇಸ್ಕೊಂಬರಕ್ಕೆ ಹೋಗಿ. ಸೊ ಈಗ ಟೀ ಕುಡ್ದಿದ್ದೆಲ್ಲ ಆಯ್ತು, ಸಾರಿ ಕಾಫಿ ಅಲ್ಲ, ಕಾಫಿ ಕುಡ್ದಿದ್ದು ಆಯ್ತು. ಈಗ ಹೊರಡಿದೀವಿ ಮತ್ತೆ, ಯಾಕಂದ್ರೆ ಈಗ ಅಲ್ಲೇ 5:43 ಆಗಿದೆ ಟೈಮು. ಸೊ ಹಾಗಾಗಿ ಇನ್ನ ಲೇಟ್ ಮಾಡಿದ್ರೆ ಸನ್ಸೆಟ್ ನೋಡಕ್ ಆಗತ್ತಲ್ಲ. Mic on, light on, scene ready. Kelly Dre kangalak tira, no do straight my vision. Karthik in the zone, no fiction, only mission. Beat your match, the heartbeat and style precise. Local roots, global move, yeah, roll like dice. Street in the screen, yeah, journey na story. Real talk, no fake show, full on glory. Lens, munde nintre truth matra speak. Sound just the bass, heavy, still voice, clean peak. Yo, Kelly Dre kangalak tira, once you see you stuck. Real vibes, raw life, yeah, we don't need luck. Kelly Dre ಆಲ್ಮೋಸ್ಟ್ ಬಂದಿದ್ದಾಗಿದೆ. ನೋಡ್ಬೋದಲ್ಲ ಸನ್ಸೆಟ್ಟು. ಸೊ ಹೆವಿ ಆಗಿರುತ್ತೆ. ಸೊ ಪ್ರಶಾಂತವಾಗಿರ್ಬೇಕಂದ್ರೆ ಈ ತರ ಒಂದು ರೈಡಿಗೆ ಪಕ್ಕ ಹೋಗ್ತಾ ಇರ್ಬೇಕು. ಸೊ ನನ್ನ ಫಸ್ಟ್ ಡೇ ಆಫ್ ಮೈ ಮೋಟೋ ವ್ಲಾಗ್ ಅಲ್ಲಿ ಸೊ ಈ ತರ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ನನ್ನ ಹತ್ರ ಬಡ್ಜೆಟ್ ಅಷ್ಟಿಲ್ಲ. ಸೊ ಇರೋ ಬಡ್ಜೆಟ್ ಅಲ್ಲಿ ತೃಪ್ತಿ ಪಡ್ಬೇಕಲ್ವಾ. ಸೊ ಹಾಗಾಗಿ ಈ ಒಂದು ಜಾಗಕ್ಕೆ ಬಂದಿರೋದು. ಸೊ ಸ್ವಲ್ಪ ಸನ್ಸೆಟ್ ನೋಡ್ಕೊಂಡು ಆ ಒಂದು ವೈಬ್ನ ಫೀಲ್ ಮಾಡ್ಕೊಂಡು ಸೊ ಬ್ರೈನ್ನ ಸ್ವಲ್ಪ ಸ್ಟ್ರೆಸ್ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಈ ಒಂದು ವ್ಲಾಗ್ ಮಾಡ್ತಾ ಇರೋದು. ಸೊ ಅದಕ್ಕೆ ಹೇಳೋದು ಈವ್ನಿಂಗ್ ರೈಡ್ ಇಸ್ ದ ಬೆಸ್ಟ್ ರೈಡ್ ಅಂತ. ಸೊ ಈಗ ತಾನೇ ನಾವು ಪ್ಲೇಸ್ಗೆ ಬಂದಿದ್ದೀವಿ. ಸೊ ವಿಜುವಲ್ಸ್ ನಿಮ್ಗೆ ಕಾಣ್ತಾ ಇತ್ತಲ್ಲ, ಇದು ಯಾವುದೋ ಇದು ಮಾಡ್ಕೊಂಡಿರೋದು ಅನ್ಬೇಡಿ. ಸೊ ಸರೌಂಡಿಂಗ್ 360 ಡಿಗ್ರೀಸ್ ತೋರಿಸ್ತೀನಿ. ಸೊ ಈಗ ನಮ್ಮ ಸನ್ಸೆಟ್ನ ನೋಡೋಣ.